ಸಿದ್ದರಾಮಯ್ಯ ಪಂಚವರ್ಷಕ್ಕೆ ರಾಮಬಾಣವನ್ನ ಬಿಟ್ಟ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಶಿವತಾಂಡವ ಶುರುವಾಗ್ಬಿಟ್ಟಿದೆ. ಸೈಲೆಂಟ್ ಆಗಿದ್ದಂತಹ ಡಿಕೆ ಶಿವಕುಮಾರ್ ಬಣ ವೈಲೆಂಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಬಣ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಡಿಕೆಶಿ ಬಣ ಒಪ್ಪಂದದ ಪ್ರತ್ಯಾಸ್ತ್ರ ಬಾಣ ಬಿಡ್ತಾ ಇದೆ. ಅನಾರೋಗ್ಯದ ನೆಪ, ಮನೆಯಲ್ಲಿ ಡಿಕೆಶಿ ತಂತ್ರ ರಣತಂತ್ರ. ಡೆಲ್ಲಿ ಅಂಗಳದಲ್ಲಿ ಅಪ್ಡೇಟ್, ಸಿಎಂ ಸಿಂಹಾಸನದ ಜಪ. ಸರ್ಕಾರಕ್ಕೆ 2.5 ವರ್ಷ ಸಂಭ್ರಮ ಯಾವ ಕಾಂಗ್ರೆಸ್ಸಿಗನ ಮೊಗದಲ್ಲೂ ಕಾಣ್ತಿಲ್ಲ. ಸಾರ್ಥಕ ಸಮಾವೇಶಗಳು ಕಣ್ಮರೆಯಾಗಿವೆ. ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಗಳಿಂದ ವಿಮುಖರಾಗಿದ್ದಾರೆ. ನಿನ್ನೆ ಹಾಗೂ ಇಂದು ಯಾವುದೇ ಅಧಿಕೃತ ಕಾರ್ಯಕ್ರಮ ಹಾಕಿಕೊಳ್ಳದ ಡಿಸಿಎಂ ಇಡೀ ದಿನ ತಮ್ಮ ಸದಾಶಿವನಗರದ ನಿವಾಸದಲ್ಲೇ ಕಳೆದ್ರು. ಸಿದ್ದರಾಮಯ್ಯಗೆ ಒಳ್ಳೆಯದಾಗಲಿ ಎಂದ ಡಿಕೆಶಿ, ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧ ಎಂದ ಬಂಡೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ ಡಿಕೆಶಿ ಕೋರಿದ ತಿರುಗೇಟು. ಅಲ್ಲದೆ ಎಲ್ಲದಕ್ಕೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಗೆರೆ ಎಳೆದ್ರು. All 140 members are eligible to become minister, chief minister, everything they can become. Now no question is there. Honorable Chief Minister is there. He said that he will come to complete 5 years. I wish him all the best. ಗುಂಪುಗಾರಿಕೆ ಅನ್ನೋದು ನಮ್ಮ ರಕ್ತದಲ್ಲೇ ಇಲ್ಲ. ಕೊನೆಗೂ ಮೌನ ಮುರಿದ ಡಿಸಿಎಂ ಶಿವಕುಮಾರ್. ಗುಂಪುಗಾರಿಕೆ ಅನ್ನೋದು ನಮ್ಮ ರಕ್ತದಲ್ಲೇ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸ್ವಯಂ ಪ್ರೇರಿತರಾಗಿ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಬಣ ರಾಜಕಾರಣಕ್ಕೆ ಮೌನ ಮುರಿದಿದ್ದಾರೆ. ಡೆಲ್ಲಿಗೆ ಹೋದ ತಮ್ಮ ಆಪ್ತರ ಬಗ್ಗೆ ಡಿಕೆಶಿ ಮತ್ತೆ ಸಿಎಂ ಮೇಲೇನೆ ಬಾಣ ತಿರುಗಿಸಿದ್ದಾರೆ. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಯು ವಿಲ್ reshuffle the government and cabinet. So all of them are interested that they wanted to become ministers. It is quite natural. They will go and meet the leaders of the Delhi. Some of them went and met Kharge Sahab. Along with Chief Minister also they went in the plane, some of them. What is wrong? ನಾಲ್ವರು ಡಿಸಿಎಂಗಳ ಸೃಷ್ಟಿ, ಕೆಪಿಸಿಸಿ ಸ್ಥಾನಕ್ಕೆ ಡಿಚ್ಚಿ. ಡಿನ್ನರ್ ಮೀಟಿಂಗ್ಗೆ ಕೌಂಟರ್ ಕೊಟ್ಟ ಡಿಸಿಎಂ. ಇನ್ನು ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡ ಹಿರಿಯ ಶಾಸಕರ ಡಿನ್ನರ್ ಮೀಟಿಂಗ್ಗೆ ಡಿಕೆಶಿ 2.5 ವರ್ಷಗಳಿಂದ ಔತಣಕೂಟಗಳು ನಡೆದಿವೆ. ಅವುಗಳಲ್ಲಿ ಇದು ಒಂದು ಅಂತ ವ್ಯಂಗ್ಯವಾಡಿದ್ರು. I don't know what dinner, what is that, I don't know. I am not aware of the dinner. Dinner is going on. They wanted to make a new PCC president, 4-5 deputy CMs. All meetings are going on. Last 2.5 years there is nothing new. Let them make more meetings. ಇದಕ್ಕೂ ಮೊದಲು ಡಿಸಿಎಂ ಡಿಕೆಶಿ ಬಾಲ್ಕನಿಗೆ ಬಂದು ಕಾರ್ಯಕರ್ತರತ್ತ ಕೈ ಬೀಸಿದ್ರು. ಡಿಕೆ ಸುರೇಶ್ ಕೂಡ ಅಣ್ಣನ ಮನೆಗೆ ಬಂದು ಹೋದ್ರು. ಶಾಸಕರ ಸಂಖ್ಯೆಯಲ್ಲ, ಹೈಕಮಾಂಡ್ ಶಾಸನ ಫೈನಲ್. ಡಿಸಿಎಂ ಡಿಕೆಶಿ ಪರ ಹೆಬ್ಬಂಡೆಯಂತೆ ನಿಂತ ಆಪ್ತ ಪಡೆ. ಇತ್ತ ಇಲ್ಲಿಯವರೆಗೆ ಮೌನವಾಗಿದ್ದ ಡಿಕೆಶಿಯ ಬೆಂಬಲಿಗ ಪಡೆ ಮಾತಿನ ದಾಳ ಉರುಳಿಸುತ್ತಿದೆ. ಮದ್ದೂರು ಶಾಸಕ ಕದಲೂರು ಉದಯ್ ಶಾಸಕರ ಸಂಖ್ಯೆ ಆಧಾರದ ಮೇಲೆ ಏನೂ ನಿರ್ಧಾರ ಆಗಲ್ಲ ಅಂತ ಸಿಎಂ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ರಾಜಕೀಯ ಗುರು ಶೀಘ್ರ ಸಿಎಂ ಪಟ್ಟಕ್ಕೇರಲಿದ್ದಾರೆ, ಕಾಲ ಸನ್ನಿಹಿತವಾಗಿದೆ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. 140 ಜನ ಶಾಸಕರು ಕೂಡ ಸಿದ್ದರಾಮಯ್ಯನವ್ರನ್ನ ಮೆಚ್ಚುತ್ತಾರೆ. 140 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನೂ ಕೂಡ ಮೆಚ್ಚುತ್ತಾರೆ. ಇಲ್ಲೇನು ಭೇದ ಭಾವನೋ ಗುಂಪೋ ಇಲ್ಲ. ನಮ್ಮಲ್ಲಿ ಹೈಕಮಾಂಡು ನಿರ್ಧಾರ ಮಾಡ್ತದೆ. ಯಾವುದೇ ಹುದ್ದೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಬೇಕಾ, ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕಾ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾ, ಹೈಕಮಾಂಡೇ ಮಾಡ್ಕೊಂಡು ಬಂದಿರೋದು ಹಿಂದಿನಿಂದನೂ. ಇವಾಗೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡ್ತದೆ. ಏನು ಸೈಲೆಂಟ್ ಇಲ್ಲ. ಸಮಯ ಬಂದ್ಬಿಟ್ಟಿದೆ. ಸಮಯ ಸಂದರ್ಭ ತಕ್ಕಾಗಿ ಅವರು
ತೀರ್ಪನ್ನ ಕೊಡ್ತಾರೆ. ಸರ್ ಆಯ್ತಲ್ಲ ಸರ್, 2.5 ವರ್ಷ ಆಯ್ತಲ್ಲ, ಮತ್ತೆ ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ? ಆಯ್ತು ಈಗ ಮಾಡ್ತಾರೆ ಈಗ ನೋಡಿ ನೀವೇನೆ. ಇನ್ನು ಡಿಕೆ ಶಿವಕುಮಾರ್ರನ್ನ ಸಿಎಂ ಮಾಡಲು ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಪಣ ತೊಟ್ಟಿದ್ದಾರೆ. ಅಗತ್ಯ ಬಿದ್ರೆ ರಾಜೀನಾಮೆಯಂತ ತ್ಯಾಗಕ್ಕೂ ಸಹ ಸಿದ್ಧರಾಗಿದ್ದೇವೆ ಅಂತ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ. ಡಿಸೆಂಬರ್ ಅಂತ್ಯಕ್ಕೆ ಡಿಕೆಶಿ ಸಿಎಂ ಮಾಡೋದೇ ಶಿವಗಂಗಾ ಪರಮ ಗುರಿಯಂತೆ. ಒಟ್ಟಾರೆ ರಾಜ್ಯದಲ್ಲಿ ದಂಡಾದುಡುಕಿ ಆಟ ಬಲು ಜೋರಾಗಿ ಸಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.